ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮ್ಯಾಜಿಕ್ ಬುಕ್ಕಿನ ಟಾಪಿಕ್ ಏನಂದರೆ, ಇವತ್ತು ಡೇಟಿನ ಅಸೈನ್ಮೆಂಟ್ ದ ಮ್ಯಾಜಿಕಲ್ ಟು ಡೂ ಲಿಸ್ಟ್. ಬನ್ನಿ ಇದನ್ನು ಓದ್ಕೊಂಡ್ಬಿಟ್ಟು ತಿಳ್ಕೊಳ್ಳೋಣ ಇವರು ಏನು ಹೇಳ್ತಾ ಇದ್ದಾರೆ ಆಥರ್ ಅಂತ. ದ ವರ್ಲ್ಡ್ ಈಸ್ ಫುಲ್ ಆಫ್ ಮ್ಯಾಜಿಕಲ್ ಥಿಂಗ್ಸ್ ವೇಟಿಂಗ್ ಫಾರ್ ಯು, ವಿಟ್ಸ್ ಟು ಗ್ರೋ ಶಾರ್ಪರ್. ಅಂದರೆ ಈ ಪ್ರಪಂಚ ಮ್ಯಾಜಿಕ್ಕಿಂದ ತುಂಬಿದೆಯಂತೆ. ವೇಟಿಂಗ್ ಫಾರ್ ಯುವರ್ ವಿಟ್ ಟು ಗ್ರೋ ಶಾರ್ಪರ್ ಅಂದರೆ ನೀವು ಶಾರ್ಪಾಗಿ ಗ್ರೋತ್ ಆಗಬೇಕಂದ್ರೆ ಈ ಮ್ಯಾಜಿಕಲ್ ಪವರ್ ನಿಮ್ಮನ್ನು ಯಾವಾಗಲೂ ಗ್ರೋನಲ್ಲಿ ಇರೋದಕ್ಕೆ ಕೊಡ್ತಾ ಇದೆ ಅಂತ. ರಿಯಲಿ ವೆನ್ ಯು ಥಿಂಕ್ ಅಬೌಟ್ ಇಟ್, ಗ್ರ್ಯಾಟಿಟ್ಯೂಡ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್. ಇಟ್ ಈಸ್ ಆಲ್ವೇಸ್ ದೇರ್ ಫಾರ್ ಯು, ಆಲ್ವೇಸ್ ಅವೈಲಬಲ್ ಟು ಹೆಲ್ಪ್ ಯು. ಇಟ್ ವಿಲ್ ನೆವರ್ ಫೇಲ್ ಯು ಆರ್ ಲೆಟ್ ಯು ಡೌನ್. And the more heavily you lean on it, the more it will do for you, and the more it will enrich your life. Today, magical practice will show you how to lean on gratitude even more, so it can do far more magical things for you. ನೀವು ಗ್ರ್ಯಾಟಿಟ್ಯೂಡ್ನ ನೀವು ನಿಮ್ಮ ಬೆಸ್ಟ್ ಫ್ರೆಂಡಾಗಿ ಮಾಡಿಕೊಂಡು ಪ್ರತಿ ಸಮಯ ಅದು ಮಾಡ್ತಾ ಇದ್ದರೆ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಗ್ರ್ಯಾಟಿಟ್ಯೂಡನ್ನು ಎಷ್ಟು ಜಾಸ್ತಿ ಮಾಡ್ತೀರೋ ಅದು ಅಷ್ಟೇ ಜಾಸ್ತಿ ನಿಮ್ಮ ಲೈಫನ್ನು ತುಂಬ ಚೆನ್ನಾಗಿ ಮ್ಯಾಜಿಕಲ್ ಆಗಿ ಮಾಡಬೇಕು ಅಂತ ಮಾಡೋದಕ್ಕೆ ಶುರುವಾಗುತ್ತೆ. ಇವತ್ತಿನ ಮ್ಯಾಜಿಕ್ ಪ್ರಾಕ್ಟೀಸನ್ನು ನೀವು ಮಾಡಿದ್ರೆ ಆ ಥರ ಚೇಂಜಸ್ಸನ್ನು ನೀವು ಕಾಣ್ಬೋದು. Every day there are little life problems that come up and that need solving. Sometimes we can feel overwhelmed if we don't know how to solve a situation. Maybe your problem is that you don't have enough time for all the things you need to do, and you are at a loss because there are only 24 hours in a day. It may be that you feel overwhelmed from work and you want more free time, but you can't see any way to have it. You may be at home, take care of children, and you are feeling fuzzled or exhausted, but you don't have the means to get support to give your time out. You may be facing with a problem that needs fixed, but you have no idea which way to turn to fix it. You may have lost something and tried your best to locate it, but had no luck. Or you might want to find something like a perfect pet, perfect babysitter, or great hairdresser, or amazing dentist or doctor, and despite your best effort you have not been able to find what you need. You could be in an uncomfortable situation because of something a person has asked you to do and you don't know how to respond to them. Or you could be in some kind of dispute with something, and instead of getting to resolved, things seem to be getting worse. ಇವರು ಏನು ಹೇಳ್ತಿದ್ದಾರೆ, ಪ್ರತಿದಿನ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ನಮ್ಮ ಲೈಫಲ್ಲಿ ಬರ್ತಾನೆ ಇರುತ್ತೆ. ಅದನ್ನು ನಾವು ಸಾಲ್ವ್ ಮಾಡ್ಕೋಬೇಕು ಅಂತ ಎಷ್ಟೊಂದು ಸಿಚುವೇಶನ್ಸಲ್ಲಿ ನಾವು ಟ್ರೈ ಮಾಡ್ತಾ ಇರ್ತೀವಿ. ಮೇ ಬಿ ದ ಪ್ರಾಬ್ಲಮನ್ನು ನೀವು ಒಂದೊಂದು ಯಾವ್ದು ಬೇಕಾದ್ರೂ ಇರ್ಬೋದು. ಅಂದರೆ ನಿಮಗೆ ಟೈಮ್ ಸಾಕಾಗ್ತಿಲ್ಲ ಅಂತ ಇರ್ಬೋದು, ಅಥವಾ ನೀವು ನಿಮ್ಮ ಹತ್ರ ಟೈಮ್ ಸಾಕಾಗ್ತಿಲ್ಲ ಅಂತ, ಅಥವಾ ನೀವು ವರ್ಕಿಗೆ ಹೋದಾಗ ನಿಮಗೆ ಫ್ರೀ ಟೈಮ್ ಸಿಗ್ತಾ ಇಲ್ಲ. ಬಟ್ ನೀವು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಚಿಲ್ಡ್ರನ್ಸಿನ ಕೆಲಸದಿಂದ ಬಹಳ ಜಾಸ್ತಿ ವರ್ಕಾಗಿ ನೀವು ಆ ಪ್ರಾಬ್ಲಮಲ್ಲಿದ್ದೀರಾ. ಈ ಥರ ನಿಮ್ಮ ಡೇ ಟು ಡೇ ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನು ನೀವು ಸಾಲ್ವ್ ಮಾಡೋದು, ಸಿಚುವೇಶನನ್ನು ಬ್ಯಾಲೆನ್ಸ್ ಮಾಡೋದು ಇದೇ ರೀತಿಯೇ ಆಗಿ ಇವಾಗ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಬಂದಾಗಲೂ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಯಾಕಂದರೆ ಅರೆ ನಾನು ಚೆನ್ನಾಗಿ ಹೋಗ್ಬೇಕಂತಿದ್ದೀನಿ, ಬಟ್ ಯಾಕೆ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ ಅನ್ನೋ ಥಾಟ್ ನಿಮಗೆ ಬರಬಹುದು. ದಿಸ್ ಮ್ಯಾಜಿಕಲ್ ಟು ಡೂ ಲಿಸ್ಟ್ ಪ್ರಾಕ್ಟೀಸ್ ವಿಲ್ ಹೆಲ್ಪ್ ಯು with any little day-to-day problem when you don't know what to do, or when you simply want
something to be done for you, you will be amazed at the result. ಈ ಮ್ಯಾಜಿಕಲ್ ಟು ಡೂ ಲಿಸ್ಟಿಂದ ನೀವು ಡೇ ಟು ಡೇ ನಿಮ್ದು ಯಾವುದೇ ಪ್ರಾಬ್ಲಮ್ಸ್, ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸನ್ನು ಸಪ್ರೇಟ್ ಮಾಡಿಕೊಂಡು ನೀವು ಅಮೇಝಿಂಗ್ ರಿಸಲ್ಟನ್ನು ನೀವು ಪಡ್ಕೋಬಹುದು. When you combine gratitude, magical power with law of attraction, people, circumstance, events must be rearranged to do what you want done for you. You will not know how it will happen or how it will done, and that is not your job. Your job is simply to be as grateful as you can be for what you want done right now, as though it were done, and then let the magic happen. ನೀವು ಲಾ ಆಫ್ ಅಟ್ರಾಕ್ಷನ್ನ ಗ್ರ್ಯಾಟಿಟ್ಯೂಡಿನ ಪವರ್ ಜೊತೆ ಚೇಂಜ್ ಆದರೆ ಪ್ರತಿಯೊಂದು ಸರ್ಕಮ್ಸ್ಟೆನ್ಸು, ಪ್ರತಿಯೊಂದು ಸಿಚುವೇಶನು, ಪ್ರತಿಯೊಬ್ಬ ಜನರೂ, ಪ್ರತಿಯೊಂದು ಇವೆಂಟನ್ನು ಮ್ಯಾಜಿಕಲ್ ಆಗಿ ನಿಮ್ಮ ಲೈಫನ್ನು, ನಿಮ್ಮ ಟೈಮನ್ನು ಚೆನ್ನಾಗಿ ಮಾಡೋದಕ್ಕೆ ತನ್ನಷ್ಟಿಗೆ ತಾನೇ ರೀಅರೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಜಾಬ್ ಸಿಂಪಲ್ ಏನು ಗೊತ್ತಾ, ನಾವು ಗ್ರೇಟ್ಫುಲ್ ಆಗಿರ್ಬೋದು. ನಾವೇನು ಮಾಡ್ತಿದ್ದೀವೋ ಆ ಥಿಂಗಿಗೆ ಗ್ರೇಟ್ಫುಲ್ ಆಗಿ. Today, create a written to-do list of most important thing you would like to be done or resolved for you. The title you list, the magic to-do list. You might put the things on your list that you don't have time to do or don't want to do, along with any current problem, from the smallest day-to-day things, a bigger life situation, the thing thought, any area of your life where you need something resolved or done for you. ಅಂದರೆ ನೀವು ಮ್ಯಾಜಿಕಲ್ ಟು ಡೂ ಲಿಸ್ಟಲ್ಲಿ ಮಾಡಬೇಕಾದ್ರೆ ಏನೇನಂತ ಬರೀಬೇಕಂದ್ರೆ, ಇವತ್ತಿನ ಲಿಸ್ಟಲ್ಲಿ ನೀವು ಯಾವ್ಯಾವ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ರೆ ಅದರಲ್ಲಿ ಯಾವುದು ಸೊಲ್ಯೂಷನ್ನ ನಿಮಗೆ ಬೇಕಾಗಿದೆ ಅಂತ ಸ್ಮಾಲ್ ಆಗಿ ಬರೀರಿ. When you have finished making your list, choose 3 things from your list, focus on today, and one at a time. Imagine that each item has been magically done for you. Imagine that all people, circumstances, events have been moved to do it for you, and it is now done. All sorted, all problems for you, and you are giving massive thanks in return for it having been done. Spend at least 1 minute on each of your 3 items. Believe it is done and feel enormous gratitude in return. You will follow the same practice for the rest of the items on your list at another day. But there is power in simply putting the things you want done on the magic to-do list. ಅಂದರೆ ನೀವು ಮ್ಯಾಜಿಕ್ ಟು ಡೂ ಲಿಸ್ಟಲ್ಲಿ ನೀವು ಲಿಸ್ಟ್ ಮಾಡ್ಕೊತೀರಲ್ಲ, ಈ ದಿವಸ ನಿಮ್ದು ಏನೇನು ಪ್ಲ್ಯಾನ್ಸ್ ಇದೆ ಅಂತ ಪ್ಲ್ಯಾನ್ ಮಾಡಿಸಿದಾಗ ಆ ಇವೆಂಟು ನಿಮಗೆ ಸರ್ಕಮ್ಸ್ಟೆನ್ಸು ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು ಅಂತ ನೀವು ಇಮ್ಯಾಜಿನ್ ಮಾಡಿಕೊಂಡು ಮುಂಚೆನೇ ಗ್ರೇಟ್ಫುಲ್ ಆಗಬೇಕು. ಆ ಥರ ಆದರೆ ಈ ಯೂನಿವರ್ಸ್ ನಿಮಗೆ ರೀಅರೇಂಜ್ ಮಾಡಿ ಆ ಥರ ಇವೆಂಟನ್ನು ನಿಮಗೆ ಮಾಡಿಕೊಡ್ತಾರೆ. ರಿಮೆಂಬರ್ ದಟ್ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಲೈಕ್ ಅಟ್ರಾಕ್ಟ್ಸ್ ಲೈಕ್. ಅಂದರೆ ನೀವು ಗ್ರೇಟ್ಫುಲ್ ಆಗಿ ನಿಮ್ಮ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ ಗೊತ್ತಾದರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದಿಲ್ಲ, ಎಲ್ಲ ಸೊಲ್ಯೂಷನ್ ಆಗಿ ಸಾಲ್ವ್ ಆಗಿ ಇರುತ್ತೆ. ನೀವು ಫೋಕಸ್ನ ಪ್ರಾಬ್ಲಮ್ ಮೇಲೆ ಮಾಡಿದ್ರೆ ಪ್ರಾಬ್ಲಮ್ ಬರುತ್ತೆ, ಅದೇ ನೀವು ಸೊಲ್ಯೂಷನ್ನ ಮೇಲೆ ಫೋಕಸ್ ಮಾಡಿದ್ರೆ ಸೊಲ್ಯೂಷನ್ ಆಗಿಬಿಟ್ಟು ಲಾ ಆಫ್ ಅಟ್ರಾಕ್ಷನಿಂದ ಸೊಲ್ಯೂಷನ್ ಸಿಗುತ್ತೆ. To demonstrate how powerful this magical practice is, I want to share a story with you about my daughter. ಇವರು ಡಾಟರಿನ ಸ್ಟೋರಿ ಹೇಳಿದ್ದಾರೆ, ಅದೇನು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರೊಂಡಾ ಬರ್ನ್ ಅವರ ಡಾಟರ್ ಇದ್ದಾರಲ್ಲ, ಅವರು ಒಂದು ಪ್ಲೇಸಿಗೆ ಹೋದಾಗ ಅವ್ರ ಪರ್ಸನ್ನ ಕಳ್ದಾಕೊಂಡು ಬಂದಿರ್ತಾರೆ. ಆ ಕಳ್ದಾಕೊಂಡು ಬಂದಿದ್ದಾಗ ಅದರಲ್ಲಿ ಅವ್ರ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅವ್ರ ID, ಮನಿ ಎಲ್ಲ ಕೂಡ ಅಲ್ಲೇ ಇರುತ್ತೆ. ಬಟ್ ಅವ್ರಿಗೇನು ವರಿಯಾಗಿರುತ್ತೆ ಅಂದರೆ ಅವ್ರ ಫೋನ್ ನಂಬರು ಅವ್ರ ವಾಲೆಟಲ್ಲಿ ಇರೋದಿಲ್ಲ ಅಂತ. ಬಟ್ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದ್ರೆ ಅವ್ರದ್ದು ಪಾಸ್ಪೋರ್ಟು, ಅವ್ರ ID ಕಾರ್ಡ್ಸ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಅವರು ಏನು ಮಾಡೋದು ಅಂತ ಗೊತ್ತಾಗ್ದಲೇ ಅವರು
ಈ ಮೆಥಡನ್ನ ಯೂಸ್ ಮಾಡ್ತಾರೆ. ಅವರು ಯಾವಾಗ್ಲೂ ವಿಸುವಲೈಸೇಷನ್ ಮಾಡ್ಕೊತಾ ಇರ್ತಾರೆ. ಅವರು ಬೇರೆ ಕಂಟ್ರಿನಲ್ಲಿ ಓದೋಕ್ಕೆ ಹೋಗಿರ್ತಾರೆ. ಇವಾಗ ಅವ್ರ ಅಮ್ಮನ ನೋಡೋಕ್ಕಂತ ಬಂದಿರ್ತಾರೆ. ಆ ಊರಲ್ಲಿ ಅವರು ಅವ್ರ ಮನೆ ಹತ್ರನೇ ಅವ್ರ ಪರ್ಸನ್ನ ಬೀಳಿಸ್ಕೊಂಡಿರ್ತಾರೆ. ಅಲ್ಲಿ ಒಬ್ಬ ಫಾರ್ಮರ್ ನೋಡಿಬಿಟ್ಟು ಅವ್ರಿಗೆ ಆ ಪರ್ಸ್ ಸಿಕ್ಕಿ ಅವ್ರಿಗೆ ಎಷ್ಟು ಟ್ರೈ ಮಾಡಿದ್ರು ಅವರಿಗೆ ನಂಬರ್ ಸಿಗ್ತಾ ಇರೋದಿಲ್ಲ ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಅವರು ಡೈರೆಕ್ಟ್ರಿ ಹತ್ರ ಹೋಗಿಬಿಟ್ಟು ಫೋನ್ ಬುಕ್ಕಲ್ಲಿ ಫೋನ್ ಲಿಸ್ಟಲ್ಲಿ ಮಾಡಿದ್ರೆ ಇವ್ರದ್ದು ಸರ್ನೇಮ್ ಎಲ್ಲ ಚೇಂಜ್ ಇರೋದ್ರಿಂದ ಅವರಿಗೆ ಏನು ಮಾಡಿದ್ರು ಸಿಗ್ತಾ ಇರೋದಿಲ್ಲ. ಆಮೇಲೆ ಲಾಸ್ಟಿಗೆ ಆ ಫಾರ್ಮರು ತನ್ನ ಮೀನ್ಸ್ ಅಯ್ಯೋ ಇದಾಗಲ್ಲ ಬಿಡು ಅಂತ ಅಂದ್ಕೊಂಬಿಟ್ಟು ಅವನ ಕೆಲಸ ಮಾಡೋದಕ್ಕೆ ಹೋದನಂತೆ. ಬಟ್ ನಮ್ಮ ರಾಂಡಾ ಬರ್ನ್ ಅವರ ಡಾಟರ್ ಕಂಟಿನ್ಯೂಸ್ ಆಗಿ ನನಗೆ ಆ ಪರ್ಸ್ ಸಿಕ್ತು ಅದರಲ್ಲೆಲ್ಲ ಅಮೌಂಟು ಇತ್ತು ಎಲ್ಲನೂ ಇತ್ತು ಅಂತ ಹ್ಯಾಪಿಯಾಗಿ ಗ್ರೇಟ್ಫುಲ್ ಆಗಿ ಅವ್ರ ಮನೆಯಲ್ಲೇ ಗ್ರೇಟ್ಫುಲ್ ಆಗ್ತಿರೋ ಪವರಿಂದ ಅವರು ಸಡನ್ನಾಗಿ ಆ ಫಾರ್ಮರ್ ಕೆಲಸ ಮಾಡ್ತಿದ್ರು. ಇಲ್ಲ ನಾನು ಇದನ್ನು ಅವ್ರಿಗೆ ತಲುಪಲೇಬೇಕು ಅಂತಂದ್ಬಿಟ್ಟು ಹೋಗ್ಬಿಟ್ಟು ಅವ್ರು ಮತ್ತೆ ಆ ಡಯಲ್ ನಂಬರ್ ಸಿಗ್ತಲೇ ಇದ್ದರು ಯಾವುದೋ ಒಂದು ನಂಬರಿಗೆ ಮಾಡಿ ಅವ್ರ ಡಾಟರನ್ನು ರೀಚ್ ಆಗಿ ಅವರೇ ಬಂದುಬಿಟ್ಟು ಆ ಪರ್ಸನ್ನು ತಂದು ಕೊಟ್ಟಿರ್ತಾರೆ. ಸೊ ಇಲ್ಲಿ ಮ್ಯಾಜಿಕಲಿ ಏನು ಅಂದರೆ ಆ್ಯಕ್ಚುಲಿ ಅವ್ರ ಫೋನ್ ನಂಬರ್ ಯಾರಿಗೂ ಗೊತ್ತಿರಲಿಲ್ಲಂತೆ. ಡೈರೆಕ್ಟ್ರಿಯಿಂದ ಹೇಗೆ ಸಿಕ್ತು ಅಂತಲೂ ಗೊತ್ತಾಗ್ತಿರ್ಲಿಲ್ಲಂತೆ. ಬಟ್ ಇದು ಸಡನ್ನಾಗಿ ಮ್ಯಾಸಿವ್ ಆಗಿ ಮ್ಯಾಜಿಕಲ್ ಆಗಿ ಅವರಿಗೆ ಸಿಕ್ಕಿದೆ. ಸೊ ಇದೇ ರೀತಿ ಗ್ರ್ಯಾಟಿಟ್ಯೂಡಿನ ಪವರಿಂದ ನೀವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಇದು ಹೇಳಿದ್ದಾರೆ. ಸೊ ಮ್ಯಾಜಿಕಲ್ ಟು ಡೂ ಲಿಸ್ಟಲ್ಲಿ ಏನು ಮಾಡಬೇಕಂದ್ರೆ ನೀವು 10 ಬ್ಲೆಸ್ಸಿಂಗ್ಸನ್ನು ಬರಿಬೇಕು. ಆಮೇಲೆ ನೀವು ಯಾಕೆ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಬರಿಬೇಕು. ಆಮೇಲೆ ನಿಮ್ದು ಇವತ್ತೇನಾದ್ರು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ಅಂದರೆ ನೀವು ಅದು ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಂಬಿಟ್ಟು ಥ್ಯಾಂಕ್ ಯು ಅಂತ ಅಂದ್ಕೊಬೇಕು. ಆಮೇಲೆ ಮಲಗೋದಕ್ಕೂ ಮುಂಚೆ ರಾಕ್ ಪ್ರಾಕ್ಟೀಸನ್ನು ಮಾಡಬೇಕು. ಇದು ದ ಮ್ಯಾಜಿಕಲ್ ಟು ಡೂ ಲಿಸ್ಟಿಂದು ರಿಯಲಿ ಎನಾರ್ಮಸ್ ಔಟ್ಕಮ್. Thank you for watching this video. Thank you.